ಬಾಲನ್ ಅವರು ಹೇಳಿರುವಂಥ ಮಾತು ಹಿರಿಯ ವಕೀಲ ಬಾಲನ್ ಅವರು ಹೇಳಿದ್ದಾರೆ. ಇದು ಒಂದು ಲೆಕ್ಕದಲ್ಲಿ ದರ್ಶನ್ ಅವ್ರಿಗೆ ಅನುಕೂಲ. ಸುಪ್ರೀಂ ಕೋರ್ಟ್ ಆದೇಶ ಇದೆಯಲ್ಲ ಇವತ್ತು, ಅದು ದರ್ಶನ್ಗೆ ಅನುಕೂಲ ಆಗುತ್ತೆ ಅಂತ. ಯಾಕಂದರೆ 232 ಜನ ಸಾಕ್ಷಿಗಳಿದ್ದಾರೆ, ಅವ್ರ ಲೆಕ್ಕಾಚಾರ ಇದು. 232 ಜನ ಸಾಕ್ಷಿಗಳಿದ್ದಾರೆ. ಇದು ಒಂದು ವರ್ಷದಲ್ಲಿ ಆಗಿ ಹೋಗುವಂಥ ಕಥೆ ಅಲ್ಲ. ಪ್ರತ್ಯೇಕವಾಗಿ ಏನಾದರೂ ಕೋರ್ಟ್ ಕೊಟ್ಟರೆ ಮಾತ್ರ ವಿಚಾರಣೆ ಆಗ್ಬೋದೇನೋ, ಇಲ್ಲಾಂದರೆ ಕಷ್ಟ. ಒಂದು ವರ್ಷದಲ್ಲಿ ಏನಾದರೂ ವಿಚಾರಣೆ ಮುಗಿಸ್ತಿದ್ರೆ ಜಾಮೀನು ಸಿಗುತ್ತೆ. ಇದು ಬಾಲನ್ ಅವ್ರ ಹೇಳಿಕೆ. ಬನ್ನಿ ನಮ್ಮ ಪ್ರತಿನಿಧಿ ಮಂಗಳ ಅವ್ರ ಜೊತೆ ಮಾತಾಡಿದ್ದಾರೆ. ಏನು ಹೇಳ್ತಾರೆ ಬಾಲನ್ ನೋಡೋಣ. ನಟ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಇವತ್ತು ತಿರಸ್ಕಾರ ಮಾಡಿರುವಂಥದ್ದು, ಜೊತೆಗೆ 1 ವರ್ಷಗಳ ಕಾಲ ಜಾಮೀನು ಕೇಳೋ ಹಾಗಿಲ್ಲ ಅನ್ನೋದನ್ನು ಹೇಳಿರುವಂಥದ್ದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪವಿತ್ರ ಪರ ಲಾಯರ್ ಬಾಲನ್ ಅವರು. ಸೊ ಅವ್ರನ್ನ ಮಾತನಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸರ್, ಇವತ್ತು ನೋಡಿದ್ದೀರಾ ಅಂತ ಅನ್ಸುತ್ತೆ, ಅರ್ಜಿ ರಿಜೆಕ್ಟ್ ಆಗಿದೆ, ಏನು ಹೇಳ್ತೀರಿ ಅಂತ? ಇಲ್ಲ, ಅದು ಪುರಸ್ಕರಿಸಲಾಗಿದೆ. ಸೊ ಅದು 2 ಪದಗಳನ್ನ ಬಿಟ್ಟರೆ ಅದು ದರ್ಶನ್ರವರಿಗೆ ಅನುಕೂಲನೇ ಆಗಿದೆ. ಕಾರಣ, ಹೈಕೋರ್ಟಲ್ಲಿ ಬೇಲ್ ಆಯಿತು, ಕರ್ನಾಟಕ ಹೈಕೋರ್ಟಲ್ಲಿ ಹೊರಗೆ ಬಂದರು, ಶೂಟಿಂಗ್ ಎಲ್ಲ ಕೂಡ ನಡೀತಿತ್ತು. ಅದನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪೆಟಿಷನ್ ಹಾಕಿ ಕ್ಯಾನ್ಸಲ್ ಮಾಡಿದರು. ಕ್ಯಾನ್ಸಲ್ ಮಾಡಿ 10 ತಿಂಗಳಾಗಿದೆ. ಚಾರ್ಜ್ ಆಯಿತು, ಸಾಕ್ಷಿ ವಿಚಾರಣೆನೂ ಶುರುವಾಯಿತು. ಸೊ ಅದು ಒಂದು ಹೈ ಸ್ಪೀಡಲ್ಲಿ ಹೋಗಲಿಲ್ಲ, ಸ್ಪೀಡಲ್ಲಿನೂ ಹೋಗಲಿಲ್ಲ, ಕುಂಟ್ತಾ ಇತ್ತು. 10 ತಿಂಗಳಿಗೆ 10 ವಿಟ್ನೆಸ್ ಮಾತ್ರ ಎಕ್ಸಾಮಿನ್ ಮಾಡಿದ್ದಾರೆ. ಈಗ 233 ವಿಟ್ನೆಸ್ ಇದ್ದಾರೆ. ಕನಿಷ್ಠ ಒಂದು 150 ವಿಟ್ನೆಸ್ಗಳ ಮೇಲೆ ಎಕ್ಸಾಮಿನ್ ಮಾಡ್ತಾರೆ. ಅಂದರೆ ಎಷ್ಟು ವರ್ಷ ಆಗ್ತಿತ್ತು? ಈಗ ಲೈಟ್ ಅಟ್ ದ ಎಂಡ್ ಆಫ್ ದ ಟನಲ್. ಈ ಸ್ಟೋರಿಗೆ ಟನಲ್ ಎಷ್ಟು ದೂರ ಹೋಗುತ್ತೆ, ಲೈಟ್ ಯಾವತ್ತು ಕಾಣುತ್ತೆ ಅನ್ನೋದು ಇತ್ತು. ಈಗ ಟನಲ್ ಎಷ್ಟು ದೂರ ಅನ್ನೋದು ಗೊತ್ತಾಯಿತು, ಲೈಟ್ ಯಾವತ್ತು ಕಾಣುತ್ತೆ ಅನ್ನೋದು ಗೊತ್ತಾಯಿತು. ಸೊ 1 ವರ್ಷದಲ್ಲಿ 60 ಪ್ರಮುಖ ಸಾಕ್ಷಿಗಳನ್ನು ವಿಚಾರಣೆ ಮಾಡಬೇಕು. ಇಲ್ಲ ಅಂದರೆ ಲಿಬರ್ಟಿ ಕೊಟ್ಟಿದ್ದಾರೆ, ನೀವು ಮತ್ತೆ ಅರ್ಜಿ ಹಾಕ್ಕೋಬೋದು ಅಂದು. ಸೊ ಅದು ದೊಡ್ಡ ಅನುಕೂಲನೇ. ಅಂದರೆ 1 ವರ್ಷ ಆದಮೇಲೆ ನಾವು ಬರ್ತೀವಿ ಅನ್ನೋ ಒಂದು ಫೀಲಿಂಗ್. ಅವರು ಲೈಫ್ ಹೆಂಗಿರಬೇಕು, 1 ವರ್ಷ ಆದಮೇಲೆ ಏನು ಮಾಡಬೇಕು, ಇದೆಲ್ಲ ತೀರ್ಮಾನ ಮಾಡ್ಕೋಬೋದು. ಒಂದು ಸರ್ಟನಿಟಿ ಬಂದಿದೆ, ನಾನು ಹೊರಗೆ ಹೋಗ್ತೀನಿ, ಒಂದು ಆದೇಶ ಇದೆ. ಸೊ ಅದರಿಂದ ಈ ಆದೇಶ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ಬಂದಿದೆ ಅದು ದರ್ಶನ್ರವ್ರಿಗೆ ಅನುಕೂಲನೇ ಅಂದು ಹೇಳ್ತೀನಿ. ಅದರ್ವೈಸ್ ಏನಾದರೂ ಇವಾಗ ಇವರು ಅರ್ಜಿ ಹಾಕದೆ ಇನ್ನೂ ಅವ್ರಿಗೇನಾದರೂ 1 ವರ್ಷಗಳ ಕಾಲಾವಕಾಶ ಕೊಡಲಿಲ್ಲ ಅಂತ ಅಂದಿದ್ರೆ ಎಷ್ಟು ವರ್ಷಗಳು ಬೇಕಾಗಿತ್ತು ಸರ್ ಅವ್ರನ್ನ? 233 ಸಾಕ್ಷಿಗಳು ಈ ನಿಟ್ಟಲ್ಲಿ ಹೋದರೆ 5 ವರ್ಷ ಆಗುತ್ತೆ. ಈಗ UAPA ಕೇಸ್ಗಳಲ್ಲಿ 18 ವರ್ಷ ಜೈಲಲ್ಲಿ ಇರೋರು ಇದ್ದಾರೆ. UAPAನಲ್ಲಿ ಒಂದು 43D5 ಅಂದು ಒಂದು ಕಾನೂನಿದೆ, ಬೇಲೆ ಕೊಡಬಾರ್ದಂದಿದೆ. 2006ರಿಂದ ಟ್ರಯಲ್ ನಡೀತಾ ಇದೆ. 2009ರಿಂದ ಟ್ರಯಲ್ ನಡೀತಾ ಇದೆ. ಈಗಲೂ ಸುಪ್ರೀಂ ಕೋರ್ಟ್ ನೋ ಬೇಲ್ ಅಂತಾರೆ. ಸೊ ಇದು UAPA ಕಾಯ್ದೆ ಅಲ್ಲ, NIA ಕಾಯ್ದೆ ಅಲ್ಲ. ಬಟ್ ಸುಪ್ರೀಂ ಕೋರ್ಟಲ್ಲಿ ನೋ ಬೈಲ್ ಅಂದಮೇಲೆ ಮತ್ತೆ ಎಲ್ಲಿ ಸಿಗುತ್ತೆ? ಶಟ್ ಆಗಿತ್ತು, ಈಗ ಓಪನ್ ಆಗಿದೆ. ಕೆಲವರು ಕೊಲೆ ಮಾಡಿ ಜಾಮೀನಲ್ಲಿ ಆಚೆ ಬಂದರು, ಕೆಲವರು ರಾಜಕಾರಣಿಗಳು. ಸೊ ಅವ್ರಿಗೆ ಬೇಲ್ ಸಿಕ್ಕಿದೆ, ಇವ್ರಿಗೆ ಯಾಕೆ ಸಿಕ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ಸಾಮಾಜಿಕ ಜಾಲತಾಣಗಳು ಕೂಡ ಹರಿದಾಡ್ತಿದೆ. ಇದು ಜನಸಾಮಾನ್ಯರ ಪ್ರಶ್ನೆ, ಯಾಕೆ ಅಂತ. ಈಗ ಕೆಲವು ಕೇಸಲ್ಲಿ ಬಂದೂಕು ಯೂಸ್ ಮಾಡ್ತಾರೆ, ಕೆಲವು ಕೇಸಲ್ಲಿ ಬಾಂಬ್ ಯೂಸ್ ಮಾಡ್ತಾರೆ, ಕೆಲವು ಕೇಸ್ಗಳಲ್ಲಿ ಘೋರ ಅಪರಾಧ ಮಾಡ್ತಾರೆ, ಕೆಲವು ಕೇಸ್ಗಳಿಗೆ ಕಣ್ಣಾರೆ ಕಂಡ ಸಾಕ್ಷಿ ಇರೋಲ್ಲ. ಸೊ ಎಲ್ಲ ಕೊಲೆ ಪ್ರಕರಣ ಒಂದೇ ಅಲ್ಲ, ಅದನ್ನು ಓವರ್ ಟ್ಯಾಕ್ಟ್ ಅಂತೀವಿ. ಇವ್ರು ಯಾರು ಏನು ರೋಲ್ ಪ್ಲೇ ಮಾಡಿದ್ರು ಅಂತ ಹೇಳ್ತೀವಿ. ನೋಡಿದ್ರಲ್ಲ, ಇದಿಷ್ಟು ಲಾಯರ್ ಬಾಲನ್ ಅವರ ಮಾತು. 1 ವರ್ಷ ಏನು ಕಾಲಾವಕಾಶ ನೀಡಿದೆ ಕೋರ್ಟು, ಅದು ದರ್ಶನ್ಗೆ ಅನುಕೂಲವಾಗಿದೆ. ಸೊ 1 ವರ್ಷ ಆದಮೇಲೆ ತಪ್ಪದೆ ಅವರು ಬಂದೇ ಬರ್ತಾರೆ ಅನ್ನೋ ಒಂದು ಮಾತನ್ನು ಅವರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳಾ ರಾಜಗೋಪಾಲ್, TV9 ಬೆಂಗಳೂರು. ಬನ್ನಿ ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇಲ್ಲಿ ಈ ಬಾಲನ್ ಅವ್ರು ಮಾತುಕಳೆದಂಥ ಸಂದರ್ಭದಲ್ಲಿ ಹಲವಾರು ಪ್ರಶ್ನೆಗಳು ಬಂದು, ಹೆಂಗೆ ದರ್ಶನ್ ಅವ್ರಿಗೆ ಹೆಂಗೆ ಅನುಕೂಲ? ನಂಬರ್ 1. ನಂಬರ್ 2, ಅವರು ಅವರದ್ದೇ ಆದಂಥ ವಿಚಾರಧಾರೆಯನ್ನು ಮಂಡಿಸಿದರು. ಅಂದರೆ ಟನಲನ್ನು ದಾಟಿ ಹೋಗುವಂಥದ್ದು ಪಕ್ಕ ಆಯಿತು, ಎಷ್ಟು ದೂರ ಇದೆ ಅಂತ ಗೊತ್ತಾಯಿತು. ಅದಾದಮೇಲೆ ಬೆಳಕು ಬರುವಂಥದ್ದು ಪಕ್ಕ ಆಯಿತು. ಟನಲ್ ದಾಟಿ ಆದರೆ ಒಂದು ಕತ್ತಲು ಕೌದಿರುವಂಥ ಕಾಡಿಗೆ ಹೋದರೆ ಹೆಂಗೆ ಕತೆ? ಸೊ ಆ ಥರದ ಪ್ರಶ್ನೆಗಳು ಇದೆ. ಯಾಕಂದರೆ ಕೋರ್ಟು ಅವರೇ ಹೇಳಿದ್ರಲ್ಲ, UAPA ಅಲ್ಲ, ಇದು ಬೇರೆ ಬೇರೆ ಕೇಸ್ಗಳಲ್ಲ, ಹೀಗಾಗಿ ಒಂದು ಗ್ಯಾರಂಟಿ ಆಯ್ತು ಈಗ ಅನ್ನುವಂಥ ಮಾತನ್ನು ಹೇಳಿದರು. ಹೆಂಗೆ ಸರ್, ಅದನ್ನು ಹೆಂಗೆ ವಿಶ್ಲೇಷಣೆ ಮಾಡ್ತೀರಿ?
ರಂಗನಾಥ್, ಇದು ಖಂಡಿತ ಅವ್ರು ಸಮಾಧಾನ ಪಡ್ಕೋತಾ ಇದ್ದಾರೆ ಅಷ್ಟೇ. ಅಂದರೆ ಯಾಕಂದರೆ ಇಲ್ಲಿ ನಿರೀಕ್ಷೆ ಖಂಡಿತ ಇದಾಗಿರಲಿಲ್ಲ. ಇಲ್ಲಿ ದರ್ಶನ್ಗೆ ಇದ್ದಿದ್ದು ನನಗೆ ಜಾಮೀನು ಸಿಗುತ್ತೆ ಅನ್ನುವಂಥ ನಿರೀಕ್ಷೆ. ಯಾಕೆ ಅಂತಂದರೆ ಇದು UAPAಗೆ ಹೋಲಿಕೆ ಮಾಡುವಂಥ ಕೇಸಲ್ಲ. UAPA ಅಂದರೆ ಅದಕ್ಕೆ ಜಾಮೀನು ಸಿಗೋದೇ ಕಷ್ಟ. UAPA ಅಂದರೆ ಅದು ಟೆರರಿಸ್ಟ್ಗಳಿಗೆ ವಿರುದ್ಧ ಬಳಸುವಂಥ ಕಾಯ್ದೆ. ಇಲ್ಲಿ UAPA ಕಾಯ್ದೆ ಇಲ್ಲ, ಇದು ಕೊಲೆ ಕೇಸು. ಇಲ್ಲಿ ಎಷ್ಟೋ ಕೊಲೆ ಅಪರಾಧಿಗಳು, ಆರೋಪಿಗಳು 1 ವರ್ಷದಲ್ಲಿ 6 ತಿಂಗಳಲ್ಲಿ ಜಾಮೀನು ಪಡ್ಕೊಂಡಿರುವಂಥ ಉದಾಹರಣೆ ಇದೆ. ದರ್ಶನ್ಗೂ ಅದು ಗೊತ್ತಿರುತ್ತೆ ಜೈಲಲ್ಲಿದ್ದಾಗ. ಹೀಗಾಗಿ ಅವ್ರಿಗೆ ಮನಸ್ಸಲ್ಲಿ ಹಪಾಪಿ ಇರುತ್ತೆ, ನಾನು ಈಚೆ ಬರಬೇಕು, ಆದಷ್ಟು ಬೇಗ ಈಚೆ ಬರಬೇಕು ಅಂತೇಳಿ. ನೀವು ಹಿಂದೆ ಹೈಕೋರ್ಟ್ ಇದೇ ಕೇಸ್ನಲ್ಲಿ 3 ತಿಂಗಳಿಗೆ ಅವ್ರಿಗೆ ಜಾಮೀನು ಕೊಟ್ಟಿತ್ತು. ಹೀಗಾಗಿ ಅವ್ರಿಗೆ ಯಾವತ್ತೂ ಅವ್ರಿಗೆ ನಿರೀಕ್ಷೆ ಇರಲಿಲ್ಲ ನಾನು 1 ವರ್ಷ ನಾನು ಜೈಲಲ್ಲಿ ಇರ್ತೀನಿ ಅಂತೇಳಿ. ಹೀಗಾಗಿ ಅವರು ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ಸಲ್ಲಿಸಿ ಆಲ್ರೆಡಿ ನಾನು 1 ವರ್ಷ ಜೈಲಲ್ಲಿ ಇದ್ದೀನಿ, ಹೀಗಾಗಿ ನನಗೆ ಜಾಮೀನು ಕೊಡಿ. ಇದು ಸಾಕ್ಷ್ಯ ವಿಚಾರಣೆ ಇನ್ನೂ ಬಹಳ ವಿಳಂಬ ಆಗೋ ಸಾಧ್ಯತೆ ಇದೆ. ಯಾಕಂದರೆ ಸಾಕ್ಷ್ಯ ವಿಚಾರಣೆ ವಿಳಂಬ ಆಗೋ ಸಾಧ್ಯತೆ ಇರುತ್ತೆ ಅನ್ನೋದೇ ಇವರಿಗೆ ಪ್ಲಸ್ ಪಾಯಿಂಟ್ ಆಗಿತ್ತು. ಅದೇ ಕಾರಣವನ್ನು ಮುಂದಿಟ್ಟು ಅವರು ಜಾಮೀನಿಗೋಸ್ಕರ ಮನವಿಯನ್ನು ಮಾಡಿದರು. ಆದರೆ ಸುಪ್ರೀಂ ಕೋರ್ಟ್ ಒಂದು ಮನವಿಯನ್ನು ಪುರಸ್ಕರಿಸಿಲ್ಲ. ಬದಲಾಗಿ ಇನ್ನೂ 1 ವರ್ಷ ನೀವು ಜೈಲಲ್ಲಿರಿ ಅಂತ ಹೇಳಿರೋದು ಖಂಡಿತ ಅವರಿಗೆ ಮಾನಸಿಕವಾಗಿ ಕುಗ್ಸುವಂಥ ವಿಚಾರ. ಆದರೆ ಎಲ್ಲೋ ಒಂದು ಕಡೆ ಸಮಾಧಾನ ಪಡ್ಕೋತಾ ಇದ್ದಾರೆ. ಅಟ್ಲೀಸ್ಟ್ 1 ವರ್ಷ ಆದ ನಂತರನಾದರೂ ನಮಗೆ ಒಂದು ಜಾಮೀನು ಸಿಗುವಂಥ ಒಂದು ಸಾಧ್ಯತೆ ತೆರೆಕೊಳ್ಳುತ್ತೆ ಅನ್ನೋದು. ಅಲ್ಲ, ಬಾಲನ್ ಅವ್ರು ಹೇಳೋ ಪ್ರಕಾರ ಇದನ್ನು ಖಂಡಿತವಾಗಲೂ 1 ವರ್ಷದೊಳಗೆ ಮುಗಿಸೋಕ್ಕೆ ಸಾಧ್ಯವೇ ಇಲ್ಲ ಅಂತಾರೆ. ಆ ರೀತಿ ಕೂಡ ಆಗ್ಬೋದಾ ರಮೇಶ್? ಖಂಡಿತ ಸಾಧ್ಯ ಇಲ್ಲ ರಂಗನಾಥ್. ಯಾಕಂದ್ರೆ ಯಾವುದೇ ಕೇಸಲ್ಲೂ ಕೂಡ ಅಂದರೆ ಮರ್ಡರ್ ಕೇಸ್ಗಳಲ್ಲಿ ಟ್ರಯಲ್ ಅದು ಬೇಗ ಮುಗಿಯಲ್ಲ. ಯಾಕಂದರೆ ಪೆಂಡೆನ್ಸಿ ಆಫ್ ಕೇಸಸ್ ಜಾಸ್ತಿ ಇದೆ. ಆದರೆ ಈಗ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಅದಕ್ಕೆ ಅಂದರೆ ಕೋರ್ಟ್ ಹಾಲ್ ಕೂಡ ಖಾಲಿ ಇತ್ತು ಇಷ್ಟು ದಿವಸ. ಈಗ ಅಲ್ಲಿ ಹೊಸ ಜಡ್ಜ್ ಬಂದರೆ ಆಗ ಅಟ್ಲೀಸ್ಟ್ ಬೇಗ ಸಾಕ್ಷ್ಯ ವಿಚಾರಣೆ ಆಗುತ್ತೆ. ಮತ್ತು ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ 60 ಸಾಕ್ಷಿಗಳ ವಿಚಾರಣೆ 1 ವರ್ಷದಲ್ಲಿ ಮುಗಿಯೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೀಗಾಗಿ ಅದೊಂದು ರೀತಿ ಒಂದು ಸಮಾಧಾನ ಪಟ್ಕೊಳ್ಳೋಂಥ ವಿಚಾರ. ಇಲ್ಲಿ ಪ್ರಾಸಿಕ್ಯೂಷನ್ಗೂ ಕೂಡ ಸಮಾಧಾನ ಪಟ್ಕೊಳ್ಳೋ ವಿಚಾರ. ಯಾಕಂದರೆ ಅವ್ರಿಗೂ ಕೂಡ ವಿಳಂಬ ಆಗೋದು ಬೇಕಾಗಿಲ್ಲ. ಯಾಕಂದರೆ ವಿಳಂಬ ಆದರೆ ಅದರ ಲಾಭ ಸಾಮಾನ್ಯವಾಗಿ ಆಗೋದು ಆರೋಪಿಗೇನೆ. ಬೇಗ ಸಾಕ್ಷ್ಯ ವಿಚಾರಣೆ ಮುಗಿದ್ರೆ ಬೇಗ ಜಾಮೀನು ಸಿಗ್ಬೋದು, ಅದು ಬೇಗ ಶಿಕ್ಷೆನೂ ಕೂಡ ಆಗ್ಬೋದು. ಆದರೆ ವಿಳಂಬ ಆದಷ್ಟು ಜಾಮೀನು ಸಿಗೋ ಸಾಧ್ಯತೆಯೂ ಹೆಚ್ಚಾಗಿರುತ್ತೆ, ಮತ್ತೆ ಅವ್ರಿಗೆ ಖುಲಾಸೆ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಒಂದು ರೀತಿ ಪ್ರಾಸಿಕ್ಯೂಷನ್ಗೂ ಪ್ಲಸ್ ಆಗಿದೆ. ಒಂದು ರೀತಿ ದರ್ಶನ ಕೂಡ ಅಟ್ಲೀಸ್ಟ್ ಒಂದು ಸಮಾಧಾನ ಪಡ್ಕೋಬಹುದು. ಜಾಮೀನಂತೂ ಸಿಗಲಿಲ್ಲ, ಓಲಿ 1 ವರ್ಷದಲ್ಲಾದರೂ ನಾನು ಟ್ರಯಲ್ ಮುಗಿಸಿ ಆಮೇಲೆ ಅದು ಈಚೆ ಬರ್ಬೋದು ಅನ್ನೋಂಥ ಒಂದು ಸಮಾಧಾನವನ್ನು ಅವರು ಖಂಡಿತ ಪಡ್ಕೋಬಹುದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ರಮೇಶ್.